ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಕರಿಸುಬ್ಬು ಅವರು. ಸತತವಾಗಿ 15 ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಅದಾದ ಮೇಲೆ ಅವರು ಸಿನಿಮಾ ರಂಗಕ್ಕೆ ಬರ್ತಾರೆ. ಮೊದಲ ಸಿನಿಮಾ ಯಾವುದು ಮತ್ತು ಅವರ ಅನುಭವಗಳನ್ನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು ರಂಗಭೂಮಿಯಲ್ಲಿ 15 ವರ್ಷ ಸೇವೆಯನ್ನು ಸಲ್ಲಿಸ್ತೀರಾ. ಅದಾದಮೇಲೆ ಸಿನಿಮಾ ಮಾಡಿಕೊಂಡು ರಂಗಭೂಮಿಯಲ್ಲೇ ಇರ್ತೀರಾ. ನಿಮ್ಮ ಮೊದಲ ಸಿನಿಮಾ ಯಾವುದು ಸರ್? ಮೊದಲ ಸಿನಿಮಾ ಐ ಥಿಂಕ್ ಪರಿವರ್ತನೆ. ಓಕೆ. ಪರಿವರ್ತನೆ ಅದಾದ್ಮೇಲೆ ಅಭಯನಾಡು ಅವರ 2-3 ಸಿನಿಮಾಗಳು, ಋತುಗಾನ. ಏನು ದೊಡ್ಡ ಪಾತ್ರಗಳೇನಲ್ಲ, ಹೀರೋ ಕೂತಿರ್ತಾರೆ, ಹೀರೋ ಹಿಂದೆ ಕೂತಿರ್ತೀವಿ, ಡೈಲಾಗ್ ಇಲ್ಲ ಎಂಥದ್ದು ಇಲ್ಲ, ಅಥವಾ ಇದ್ರೂ ಒಂದು ಅರ್ಧ ಡೈಲಾಗ್ ಇರುತ್ತೆ. ಆ ಥರ ಒಳ್ಳೆ ಕ್ಯಾರೆಕ್ಟರ್ ಅಂತ ಬಂದಿದ್ದು ಒಂದು 2-3 ಡೈಲಾಗ್ ಹೀರೋ ಅಶೋಕ್ ಜೊತೆ ಮಾತಾಡಿದ್ದು, ಮತ್ತು ಆರ್ತಿ ಜೊತೆ ಮಾತಾಡಿದ್ದು. ತಾಳಿ ಆಣೆ ಅನ್ನೋ ಪಿಕ್ಚರ್. ತಾಳಿ ಆಣೆ ಕ್ಯಾರೆಕ್ಟರ್ ಮಾಡಿದ್ದೆ. ಅದು ವಿನೋದ ಪ್ರಭಾಕರ್ ಮತ್ತು ಭಾರತಿ ಅವ್ರದ್ದು. ಅದರಲ್ಲೊಬ್ಬ ಟ್ರಕ್ ಡ್ರೈವರ್ ಕ್ಯಾರೆಕ್ಟರ್ ಮಾಡಿದ್ದೆ. ಅದರಲ್ಲಿ ಕಾಲೇಜ್ ಸ್ಟೂಡೆಂಟ್ ಅಷ್ಟೇ ಆ ಸಿನಿಮಾದಲ್ಲಿ. ಸೊ ಕ್ಯಾರೆಕ್ಟರ್ ಅಂತ ಒಂದು ದೊಡ್ಡ ಕ್ಯಾರೆಕ್ಟ್ರು, ಕಂಟಿನ್ಯೂಟಿ ಕ್ಯಾರೆಕ್ಟ್ರು ಇಡೀ ಸಿನಿಮಾದಲ್ಲಿ ಇದ್ದೀನಿ ಅಂತ ನಾನು ಮಾಡಿದ್ದು 81 ಮಾಡಿದಾಗ್ಲೂ ಒಂದು ಸಣ್ಣ ಕ್ಯಾರೆಕ್ಟರ್ ಗಿದ್ದು ಹಿಂದಿ ಸಿನಿಮಾದಲ್ಲಿ. ನಾನಾ ಪಾಟೇಕರ್, ಸ್ಮಿತಾ ಪಾಟೀಲ್, ಓಂಪುರಿ ಎಲ್ಲರೂ ಮಾಡಿದ್ದು. ಅದಕ್ಕೆ ನಾನು ಪ್ರೊಡಕ್ಷನ್ ಮ್ಯಾನೇಜರು. ಅದರಲ್ಲಿ ಒಬ್ಬ ರೈತನಿಗೆ, ಜಮೀನ್ದಾರನಿಗೆ ಗುಂಡಾಗಿ ಜೊತೆಗೆ ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ. ಸುಮಾರು ಡಾಕ್ಯುಮೆಂಟ್ರಿಗಳು ಮಾಡಿದ್ದೀನಿ ಅವಾಗ. ಒಂದು ಮೇಜರ್ ಕ್ಯಾರೆಕ್ಟರ್ ಅಂತ ಮಾಡಿದ್ದು ಹೊಸ ನೀರು ಸಿನಿಮಾ. ಓಕೆ ಸರ್, ಎಲ್ಲದಕ್ಕಿಂತ ಮುಂಚೆ ನೀವು ಗಿದ್ ಅಂತ ಹೇಳಿದ್ರಿ ಸಿನಿಮಾ. ಹೌದು, ಅದು ಆ್ಯಕ್ಚುಲಿ ಹಿಂದಿ ಸಿನಿಮಾ, ಹೌದು, ಕನ್ನಡ ಸಿನಿಮಾ ಅಲ್ಲ. ಆ ಸಿನಿಮಾ ಬಗ್ಗೆ ಹೇಳಿ ಸರ್. ಅದಕ್ಕೆ ಹೆಂಗೆ ಹೋದ್ರಿ? ಗಿದ್ದನ್ನೋ ಸಿನಿಮಾ ಹಿಂದಿ ಸಿನಿಮಾ ಆದರೂ ಅದನ್ನು ಕೆಲಸ ಮಾಡಿದಂಥ ಡೈರೆಕ್ಟ್ರು ಕನ್ನಡದವರು. ಓಕೆ, ಟೆಕ್ನಿಷಿಯನ್ಸ್ ಎಲ್ಲ ಕನ್ನಡದವರು. ನನಗೆ TR ಶಾಮಣ್ಣ ಅಂತ ಒಬ್ಬ MLA MP ಎಲ್ಲ ಇದ್ರು, ಹಿಂದೆ ಹೇಳಿದ್ದೀನಿ. ಅವ್ರ ಮಗ TS ರಂಗ ಅಂತ, ಅವರು ನಮ್ಮ ರಂಗಭೂಮಿಯ ಅವರು. ಪ್ರಗತಿ ರಂಗ ಅಂತ ಅವ್ರದ್ದೊಂದು ಟ್ರೂಪ್ ಇತ್ತು, ಮತ್ತು ಬೆನಕಾದಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅವರು ಒಳ್ಳೆ ಹಾಡುಗಾರರು, ಒಳ್ಳೆ ವಾಯ್ಸ್ ಇತ್ತು. ಸತ್ತವನ ನೆರಳು ನಾಟಕದಲ್ಲಿ ನಮ್ಮ ತಮಿಳಿನ ಕೋಕಿಲಾ ಮೋಹನ್, ಸುಂದರ್ ರಾಜ್, ಸುರೇಶ್ ಹೆಬ್ಳಿಕರ್, ಅವರು TS ರಂಗ, ಇನ್ನೂ ಹಲವಾರು, ನಾಗಾಭರಣ, ಇವರೆಲ್ಲ ಸ್ಟೇಜ್ ಮೇಲೆ ಒಟ್ಟಿಗೆ ದಾಸರ ವೇಷ ಹಾಕ್ಕೊಂಡು 7 ಜನನು ಹಾಡುಗಳು ಹೇಳ್ತಾ ಇದ್ರು. ಸೊ ಲೈವಲ್ಲಿ. ಸೊ ಅವರ ಪರಿಚಯ ಬೆನ್ಕಾದಲ್ಲಿ. ಅಲ್ಲಿಂದ ಸಿನಿಮಾ ಕೆಲಸ ಮಾಡ್ತೀಯ ಅಂತ ಅವ್ರು ಕರೆದ್ರು. ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅಷ್ಟೊತ್ತಿಗೆ ಮಾಡ್ತಾ ಇದ್ದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದಾಗಲೇ ಮೊದಲ ಸಿನಿಮಾ ಮುಖ ತೋರಿಸಿದ್ದು ನಾನು. ಸೊ ಪರಿವರ್ತನೆ ಅನ್ನೋ ಸಿನಿಮಾ. ಸರಿ, ಅವರು ಅವಾಗ ಮಾಡಿದಾಗ, ಇಲ್ಲ ಮ್ಯಾನೇಜರಾಗಿ ಕೆಲಸ ಮಾಡ್ಕೊ, ಬರೀ ಆ್ಯಕ್ಟರ್ ಅಲ್ಲ ನೀನು ಅಂತಂದರು. ಎಸ್ ಅಂತಂದ್ರೆ, ಹಿಂದಿ ಬರುತ್ತಂದು. ಹರ್ಕ್ ಮುರ್ಕ್ ಹಿಂದಿ. ಅವಾಗ ಲಾರಿ ಡ್ರೈವರ್ ಆಗಿದ್ದೆ. ನಮ್ಮ ಇದರಲ್ಲಿ ಸ್ವಲ್ಪ ಈ ಬೆಂಗಳೂರು ಏನಿದೆ ಹಿಂದಿ ಜಟ್ಕಾ ಓಡಿಸೋರು ಹಿಂದಿ ಇತ್ತಲ್ಲ, 20 ಪರ್ 5 ಈ ಥರ ಒಂದು ಹಿಂದಿ ಇದೆ. ಆತಿ ಕ್ಯಾ ಗೋರಿ ಪಾಳ್ಯಕ್ಕೂ ಈ ಥರ ಮಾತಾಡ್ತಿದ್ದೆ. ಸೊ ಅಲ್ಲಿಗೆ ಹೋದೆ. ಎಲ್ಲ ಒಂಥರ ಒಂದು ಕತ್ತಲಮಯವಾಗಿತ್ತು. ಫಸ್ಟ್ ದಿನ ನಾನು ಶೂಟಿಂಗ್ ಸ್ಪಾಟ್ಗೆ ನಮ್ಗೆ ಕರ್ಕೊಂಡೋಗಿ, ಬೆಂಗಳೂರಿಂದ ಅಡುಗೆ ಅವ್ರನ್ನ ಕರ್ಕೊಂಡೋಗಿ, ನನ್ನ ಜೊತೆಯಲ್ಲಿ ಇದ್ದವರೇ 2-3 ಮ್ಯಾನೇಜರ್ಗಳು, ನಾನೊಂದು ಆರ್ಟಿಸ್ಟ್ ನೋಡ್ಕೊಳ್ಳೋ ವಿಂಗ್ ನನಗೆ ಕೊಟ್ಟಿರು, ಕುಕಿಂಗ್ ಒಬ್ರಿಗೆ ಕೊಟ್ಟರು, ಅಕೌಂಟ್ಸ್ ಒಬ್ರಿಗೆ ಕೊಟ್ಟರು. ಸೊ ಹೀಗೆ ಪರಿಚಯ ಆಗಿದ್ದೆ ಸ್ಮಿತಾ ಪಾಟೀಲ್, ಓಂಪುರಿ, ನಾನಾ ಪಾಟೇಕರ್ ಮೊದಲನೇ ಸಿನಿಮಾ. ಪೂನಾಯಿಂದ ಬರೋರು. 100-120 ರೂಪಾಯಿ ಬಸ್ ಚಾರ್ಜು, 5,000 ರೂಪಾಯಿ ರೆಮ್ಯುನರೇಷನ್. ನೀವು ನಂಬ್ತೀರಾ? ನಾನಾ ಪಾಟೇಕರ್ಗೆ 25,000 ರೂಪಾಯಿ, ಓಂಪುರಿ ಅವ್ರಿಗೆ. ಎಲ್ಲ NSD ಹಿನ್ನೆಲೆಯಿಂದ ಬಂದಿದ್ದವರು ಆಗಿರೋದ್ರಿಂದ, ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋರಾಗಿದ್ದರಿಂದ, ಅದು ಸಿನಿಮಾ ಬಜೆಟೇ ಒಂದು ಹಿಂದಿ ಸಿನಿಮಾ, ಒಂದು ಕಲರ್ ಸಿನಿಮಾ, 16 ಲಕ್ಷ ರೂಪಾಯಿ ಬಜೆಟಲ್ಲಿ ಮಾಡಿದ್ದು ನಾವು. 16 ಲಕ್ಷ ಬಜೆಟು. ನಮ್ಮ ಲೆಜೆಂಡ್ BV ಕಾರಂತ್ ಅವರು ಮ್ಯೂಸಿಕ್ ಮಾಡಿದಂಥ ಸಿನಿಮಾ. ಕ್ಯಾಮ್ರಾಮನ್ನು ಡೆಲ್ಲಿಯಿಂದ ಬಂದಂಥ ಬರೂನ್ ಮುಖರ್ಜಿ. ಆ್ಯಕ್ಚುಲಿ ಬರೂನ್ ಮುಖರ್ಜಿ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಕೋ ಹುಂಗ್ ಚಾಂಗ್ ಅಂದ್ಬಿಟ್ಟು ಒಬ್ಬ ಚೈನೀಸ್ ವ್ಯಕ್ತಿ, ಅದು ಬಾಂಬೆ ಬಾರ್ನ್, ಆ ವ್ಯಕ್ತಿ ಮಾಡಿದ್ರು. ಆಮೇಲೆ ಅಚ್ಯುತ್ ಪೊದ್ದಾರ್, ವಿಜಯ್ ಶಾ ಅಂತನೋ ಏನೋ, ಸುಮಾರು ಜನ, ಸವಿತಾ ಬಜಾಜ್, ಬಹಳಷ್ಟು ಜನ NSD ಇಂದ ಬಂದವರು, ರಂಗಭೂಮಿ ಪ್ರತಿಭೆಗಳೇ ಮಾಡಿದಂಥ ಸಿನಿಮಾ ಅದು. ಸೊ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ, ನಾನಾ ಪಾಟೇಕರ್ ಅಂತ ಅವ್ರ ಜೊತೆ ಎಲ್ಲ. ಅಲ್ಲಿ ರೂಮ್ ಅಂತ ಕೊಟ್ಟಿದ್ದು ಹೋಟ್ಲಲ್ಲಿ, ಒಂದು ಓಂಪುರಿಗೆ, ಎರಡನೇದು
ಸ್ಮಿತಾ ಪಾಟೀಲ್ ಸ್ಮಿತಾ ಅವರು. ಪಾಟೀಲ್. ಮಿಕ್ಕಿದವರೆಲ್ಲ ನಾವೆಲ್ಲ ಅಚ್ಯುತ್ ಪೊದ್ದಾರಿಂದ ಹಿಡ್ಕೊಂಡು 7 ಬೆಡ್ರೂಮ್ ಇತ್ತು. ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವ್ರ ತಂದೆನೂ 1 ತಿಂಗಳು ಮುಖ್ಯಮಂತ್ರಿ ಆಗಿದ್ದರು, SR ಬೊಮ್ಮಾಯಿ. ಅವಾಗ ಕಾಲೇಜ್ ಸ್ಟೂಡೆಂಟ್ ಬಸವರಾಜ ಬೊಮ್ಮಾಯಿ ಅವರು. ಸೊ ಅವ್ರ ಮನೆ ಮೇಲ್ಗಡೆ, ಯಾಕೆಂದರೆ ಅವರೆಲ್ಲ ಜನತಾ ಇದು ಗಾಂಧಿವಾದಿಗಳಲ್ವಾ, TR ಶಾಮಣ್ಣ ಮತ್ತು ಇವರು, ಅವರ ಕಾಂಟ್ಯಾಕ್ಟಲ್ಲಿ ಅವ್ರ ಮನೆ ಮೇಲ್ಗಡೆ ಪೂರ್ತಿ ಬಿಟ್ಕೊಟ್ಬಿಟ್ಟಿದ್ರು ನಮಗೆ. ಕಾಟನ್ ಲೇಔಟ್ ಅಂತನೋ ಏನೋ ಹೆಸರು ಅದು ಹುಬ್ಳಿನಲ್ಲಿ. ಸೊ ಅವ್ರ ಮನೆ ಮೇಲೆ ನಾವು ಒಂದು 20 ಜನ ಇದ್ವಿ. 7 ಬೆಡ್ರೂಮ್ ಮನೆ, ಹಾಲಲ್ಲಿ ಮಲ್ಕೊಂಡು ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ತಿನ್ಕೊಂಡು ಭಾಳ ಸೊಗಸಾಗಿ ನಾನಾ ಪಾಟೇಕರ್ ಅಡುಗೆ ಮಾಡೋನು, ಭಾಳ ಸೊಗಸಾಗಿ. ಅವನು ಇತ್ತೀಚೆಗೆ ಸಂಕಲ್ಪ ಅಂತ ಒಂದು ವೆಬ್ ಸೀರೀಸ್ ನೋಡಿದೆ ನಾನಾ ಪಾಟೇಕರ್. ಅವತ್ತು ಆತ ಬಹುಶಃ ನನ್ನ ಏಜೇ ಇದೆ ಆತನಿಗೆ, ಅಥವಾ ನನಗಿನ್ನ ಚಿಕ್ಕ ವಯಸ್ಸಿರ್ಬೋದು ಅಂತ, ನನಗೆ ಕರೆಕ್ಟ್ ಏಜ್ ಗೊತ್ತಿಲ್ಲ, ಗೂಗಲ್ ನೋಡಿ ತಿಳ್ಕೊಬೇಕು ನನಗೆ. ಭಾಳ ಕಟ್ಟುಮಸ್ತ್ ಆಳು ಆತ. ಅರುಣಾ ರಾಜೆ ಅಂತ ಅಂದ್ಬಿಟ್ಟು ನಮ್ಮ HK ಪಾಟೀಲ್ ಇದ್ದಾರಲ್ಲ ಈಗ ಮಿನಿಸ್ಟ್ರು, KH ಪಾಟೀಲು ಅಲ್ಲ HK ಪಾಟೀಲು, ಅವ್ರ ತಂದೆ HK ಪಾಟೀಲ್ ಅಂತಿದ್ರು. ಅವ್ರ ಮಗಳು ಅರುಣಾ ಅಂತ ಅಂದ್ಬಿಟ್ಟು ಅವರು ಎಡಿಟರ್ ಆ ಸಿನಿಮಾಗೆ. ಅವ್ರು ಬಾಂಬೆ ಸೆಟ್ಲ್, ಅರುಣಾ ವಿಕಾಸ್ ಅಂದ್ಬಿಟ್ಟು ಗಂಡ ಹೆಂಡತಿ ಇಬ್ಬರು ಎಡಿಟರ್ಸು. ಸೊ ಈ ರೀತಿ ಒಂದು ದಂಡು ಆ ಸಿನಿಮಾ ಸೇರ್ಕೊಂಡು ಕೆಲಸ ಮಾಡಿದ್ದು. ಈಗ ಇಂಥವರೆಲ್ಲ ಪರಿಚಯ ಆಯಿತು ನನಗೆ. ಸೊ ಆ ಸಿನಿಮಾ ಒಂದು 40 ದಿನ ಶೂಟಿಂಗ್ ಆಗೋಷ್ಟರಲ್ಲಿ ಸ್ನೇಹಲ್ ಲಕಿಯಾ ಅಂತಂದ್ಬಿಟ್ಟು ಈಗ ಈ CCL ಆದಾಗೆಲ್ಲ ಬಾಂಬೆ ಡೈರೆಕ್ಟ್ರು ಒಂದು ಸಿನಿಮಾನು ಡೈರೆಕ್ಟ್ ಮಾಡಿದಾನೆ ಆತ. ಅವನು ಹುಡುಗ ಇನ್ನೂ ಆಗ. ಅವ್ರ ತಾಯಿ ಮೀರಾ ಲಕಿಯಾ ಅಂತಂದ್ಬಿಟ್ಟು ಅವರು, ಆಕೆ ಆರ್ಟ್ ಡೈರೆಕ್ಟ್ರು, ಗುಜರಾತಿ. ಲಕಿಯಾ ಟ್ರ್ಯಾಕ್ಟರ್ಸ್ ಅಂದ್ಬಿಟ್ಟು ಭಾಳ ದೊಡ್ಡ ಬಿಸ್ನೆಸ್ ಇತ್ತು ಅವ್ರದ್ದು. ಸೊ ಇವರುಗಳ ಜೊತೆ ಎಲ್ಲ ಸೇರಿ ಸಗಣಿಗೆ ಹಿಂದಿನಲ್ಲಿ ಏನು ಅಂತಂದ್ಬಿಟ್ಟು, ಮತ್ತೆ ಒಂದು ಅರ್ಧಂಬರ್ಧ ಹಿಂದಿ, ಆಮೇಲೆ ಅಲ್ಲಿ ಡಬ್ಬಿಂಗ್ ಹೋದೆ ಬಾಂಬೆಗೆ, ಆ ಸಿನಿಮಾ ಡಬ್ಬಿಂಗಿಗೆ. ಸೊ ಆ ಸಿನಿಮಾ ಮಾಡೋವಾಗ ಭಾಳ ವಂಡರ್ಫುಲ್ ಎಕ್ಸ್ಪೀರಿಯನ್ಸಸ್. ಇವಾಗ ನಮ್ಮ ರಿಟೈರ್ಡ್ DIG ಆದಂಥ ಸುಭಾಷ್ ಭರಣಿ ಅವರು ಅವಾಗ SP ಆಗಿದ್ದರು. ಅವಾಗೆಲ್ಲ ಕಮಿಷನರೇಟ್ ಆಗಲ್ಲ, ಬರೀ SP, ಅದು ಹುಬ್ಳಿ ಧಾರವಾಡ SP ಆಗಿದ್ದರು. ಭಾರತ ಹುಣ್ಣಿಮೆ ಅಂತ ಆಗುತ್ತೆ, ನೀವು ಕೇಳಿರ್ತೀರ, ಸೌದತ್ತಿ ಯಲ್ಲಮ್ಮನ ಗುಡಿದಲ್ಲಿ. ಸೊ ಅವಾಗ ಈ ದೇವದಾಸಿ ಪದ್ಧತಿಗೆ ಅವತ್ತು ಬಾಂಬೆಯಿಂದ ಎಲ್ಲ ಇವಾಗ ಹೇಳ್ತಾರಲ್ಲ ಏನು ತ್ರಿಲಿಂಗಿಗಳು, ಸೊ ಅವಾಗ ಬೇರೆ ಭಾಷೆ ಬಳಸ್ತಾ ಇದ್ರು. ದೇವದಾಸಿರು ಬರೋರು, ವೇಷವಾಟಿಕೆಯಲ್ಲಿದ್ದವರು ದೇವದಾಸಿರು ಬರೋರು, ಅವರು ಅವಾಗ ನಗ್ನ ಸೇವೆ ಮಾಡೋರು, ಸೊಪ್ಪು ಕಟ್ಕೊಂಡು, ಬೇವಿನ ಸೊಪ್ಪು ಕಟ್ಕೊಂಡು. ನಾನು ಚಂದ್ರಗುತ್ತಿಗೆ ಹೋಗಿಲ್ಲ, ಇಲ್ಲಿ ಅವತ್ತು ಶೂಟಿಂಗ್ ಮಾಡಿದ್ದೀವಿ ನಾವು. ಸೊ ಪೊಲೀಸ್ ಪರ್ಮಿಷನ್ ಕೊಡಲ್ಲ ಅಂತ ಒಂದೇ ರಾತ್ರಿ ತೊಗೊಂಡೋಗಿ ಜೀಪ್ ತೊಗೊಂಡು ನಮ್ಮ ಗುರುಗಳು TS ರಂಗ ಅವರು, ಅವರ ಹತ್ರ ಅವರ ತಂದೆಯಿಂದ ಫೋನ್ ಮಾಡಿಸಿ MP ಇಂದ ಸೊ ಪರ್ಮಿಷನ್ ತೊಗೊಂಡು ಪೊಲೀಸ್ ಎಸ್ಕಾರ್ಟಲ್ಲಿ ಅಲ್ಲಿ ಯಾವುದೇ ಅವರು ನಗ್ನ ಅವರು ಇದು ದೇವದಾಸಿಯರು ಮೆರವಣಿಗೆಯಲ್ಲಿ ಬರ್ತಾ ಇರ್ತಾರೆ, ಗುಂಪಾಗಿ ಬರ್ತಾ ಇರ್ತಾರೆ, ಶೂಟ್ ಮಾಡೋ ಹಾಗಿಲ್ಲ. ಸೊ ಕ್ಯಾಮ್ರಾ ಎಲ್ಲ ಹೊಡೆದಾಕ್ಬಿಡ್ತಾರೆ. ಅದು ಭಾರತ ಹುಣ್ಣಿಮೆ ದಿನ ನನ್ನ ಪ್ರಕಾರ 10 ರಿಂದ 15 ಲಕ್ಷ ಜನ ಸೇರ್ತಾರಲ್ಲಿ. ಕರೆಕ್ಟ್ ಫಿಗರ್ ಗೊತ್ತಿಲ್ಲ, ಇವಾಗಲೂ ಬರುತ್ತೆ ಗೂಗಲ್ ಸರ್ಚ್ ಮಾಡಿದ್ರೆ ಭಾರತ ಹುಣ್ಣಿಮೆ ಅಂತ. ಬಹುಶಃ ಜನವರಿ 16 ಆ ಪೀರಿಯಡಲ್ಲಿ ಬರುತ್ತೆ, ಸಂಕ್ರಾಂತಿ ಆದಮೇಲೆ ಬರುತ್ತೆ ಭಾರತ ಹುಣ್ಣಿಮೆ ಅಂತ. ಭಾರತ ಹುಣ್ಣಿಮೆ ಅವ್ರು ಕರೆಯೋದು. ಸೊ ಅಲ್ಲಿ 3 ದಿನ ಶೂಟಿಂಗ್ ಮಾಡಿದ್ದೀವಿ ನಾವು ಈ ಸಿನಿಮಾದು. 16 ಲಕ್ಷದ ಬಜೆಟು, ಹೆಚ್ಚು ಕಮ್ಮಿ 15-20 ಲಕ್ಷ ಸೇರುವಂಥ ಜನದ ಜಾತ್ರೆ. ಸೊ ಅಲ್ಲಿ 3 ದಿನ ಮಾಡಿದ್ವಿ. ಹೆಚ್ಚಿನ ಶೂಟಿಂಗ್ ಆಗಿದ್ದು ಕುಂದಗೋಳ, ಹುಬ್ಳಿಯಿಂದ ಕುಂದಗೋಳ. ಭೀಮಸೇನ್ ಜೋಶಿ ಅವರು ಹುಟ್ಟಿದವರು. ಒಟ್ಟು ಈ ಮೂವಿ ಕಾನ್ಸೆಪ್ಟ್ ಇದ್ದಿದ್ದೆ ದೇವದಾಸಿ ಅವ್ರ ಬಗ್ಗೆ. ಅದು ಮುತ್ತು ಕಟ್ಟೋದು ಅದೇನೇನೋ ಇದೆಯಲ್ಲ, ಊರಿನ ಮುತ್ತು ಕಟ್ಟಿದ ತಕ್ಷಣ ಬಾಲ್ಯ ವಿವಾಹ ಜೊತೆಗೆ ಮುತ್ತು ಕಟ್ಟೋದು. ಆ ಊರಿನ ದೇಶಪಾಂಡೆ ಅಥವಾ ಜಮೀನ್ದಾರ ಯಾರಿರ್ತಾನೆ, ಮುಖಂಡರು ಅವ್ರು ಬಂದು, ಅವನು ಲೀಡರ್ ಬಂದು ಮುತ್ತು ಕಟ್ತಾನೆ. ಮುತ್ತು ಕಟ್ಟಿದ್ಮೇಲೆ ಮೊದಲನೇ ದಿನ ಅವನ ಜೊತೆ ಮಲಗಬೇಕು. ಆ ಹೆಣ್ಣು ವಯಸ್ಸಿಗೆ ಅವಾಗ ತಾನೇ ಬಂದಿರ್ತಾಳೆ. ಸೊ ಅಂಥ ಹೆಣ್ಣು ಅವನ ಜೊತೆ ಮಲಗಬೇಕು. ಮುತ್ತು ಕಟ್ಟಿದ್ಮೇಲೆ ಅವಳು ದೇವದಾಸಿ ಅಂತ. ಸೊ ಅವನು ಬಳಸ್ಕೊಳ್ತಾನೆ. ಇದು ಪೂರಾ ದೇವದಾಸಿ ಅನ್ನೋ ಕಥೆನೆ. ಗಿದ್ದಂದ್ರೆ ಹಿಂದಿನಲ್ಲಿ ಹದ್ದು ಅಂತ, ರಣಹದ್ದು ಅಂತ. ಸೊ ಆ ಥರ ಒಂದು ರಣಹದ್ದುಗಳ ಥರ. ಸೊ ಅವಾಗ ಕೆಲವು ಟೈಟ್ಲ್ ಕಾರ್ಡ್ಗೋಸ್ಕರ ಬಾಂಬೆಯ ಕಾಮಾಟಿಪುರ ಅಂತ ಏನು ಹೇಳ್ತೀವಿ, ರೆಡ್ ಲೈಟ್ ಏರಿಯಾ, ಇವಾಗಿಲ್ಲ ಬಿಡಿ, ಆ ಏರಿಯಾನಲ್ಲೆಲ್ಲ ಶೂಟಿಂಗ್ ಮಾಡಿದ್ದೀವಿ ನಾವು ಕ್ಯಾಮ್ರಾ ಇಟ್ಕೊಂಡು. ಸೊ ಸಂಜೆ ಆದಮೇಲೆ ನೀವು ನೋಡಿರ್ತೀರ ಹಳೆ ಸಿನಿಮಾಗಳಲ್ಲಿ ಹೆಣ್ಮಕ್ಳು ಹೇಗೆ ನಿಂತ್ಕೊಂಡು ಕರೀತಾ ಇರ್ತಾರೆ. ನೀವು ಅವ್ರು ಕರೀತಾ ಇರ್ತಾರೆ, ನೀವು ಅವ್ರ ಕಡೆ ನೋಡದೆ, ನನ್ನ ಸ್ವತಃ ಅನುಭವಗಳಾಗಿದೆ ಅದು. ನೀವು ಅವ್ರ ಕಡೆ ನೋಡಿದ್ರೆ ನಿಮ್ಮ ಪಾಡಿಗೆ ತಲೆ ತೆಗೆಸ್ಕೊಂಡ್ರೆ ನಿಮ್ಮನ್ನೇನು ಇದು ಮಾಡಲ್ಲ. ಅವ್ರು ಬಂದು ನಿಮ್ಮ ಕೈ ಹಿಡ್ಕೊಂಡು ಕರೀತಾರೆ, ಹೆಸರಿಟ್ಟು ಕರೀತಾ ಇರ್ತಾರೆ, ತುಂಬ ಪ್ರವೋಕ್ ಮಾಡ್ತಾ ಇರ್ತಾರೆ.
ಅದೇ ಸರ್, ಆ ಟೈಮಲ್ಲೆಲ್ಲ ಪರ್ಮಿಷನ್ ಕೊಡೋರ ಅಥವಾ ಇವ್ರುಗಳೆಲ್ಲ ಬಿಡೋರ ಶೂಟ್ ಅದು ಮಾಡೋದಕ್ಕೆ? ಕ್ಯಾಮ್ರಾ ಮಾರುತಿ ವ್ಯಾನಲ್ಲಿ ಇಟ್ಕೊಂಡು ಕ್ಯಾಮ್ರಾ ಮುಚ್ಚಿಟ್ಕೊಂಡು ನಮಗೆ ಟೈಟ್ಲ್ ಕಾರ್ಡ್ನಲ್ಲಿ ಆ ಹೆಣ್ಮಕ್ಳು ಬರ್ತಾ ಹೋಗ್ತಾರೆ. ಸೊ ಅದನ್ನು ಶೂಟ್ ಮಾಡಿದ್ವಿ. ಅದು ಆ ರೋಡ್ ಏನು ನಮ್ಮ ಕಥೆ ಅಲ್ಲ. ಮತ್ತು ದೇವದಾಸಿಯರ ಕಥೆ ಆಗೋದಕ್ಕೆ ಮೊದಲು, ಇವಾಗ ಅದು ದೇವದಾಸಿ ಮಾಡ್ತಾ ಇದ್ದಿದ್ದು ಅದೊಂದು ಪದ್ಧತಿ ಆಗಿತ್ತು. ಇವಾಗ ಹಾಗೇನಿಲ್ಲ, ಹಾಗೇ ಬಂದಿದೆ. ಬಟ್ ಈಗ ಎಲ್ಲ ಲೈವ್ ಬಾರ್ಸ್ ಆಗೋಗ್ಬಿಟ್ಟಿದೆ ಬಾಂಬೆನಲ್ಲಿ. ಸೊ ಈ ರೀತಿ ಒಳ್ಳೊಳ್ಳೆ ಅನುಭವಗಳಾಗಿದೆ ನನಗೆ ಸಿನಿಮಾ ರಂಗದಲ್ಲಿ. ಸೊ ಅದೇ ಪಿಕ್ಚರಲ್ಲಿ ಮ್ಯಾನೇಜರು ಮತ್ತು ಇವತ್ತಿಗೂ ನೆನಪಿಗೆ ಕಾರ್ಡ್ ಇಟ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಮ್ಯಾನೇಜರ್ಗಳಿಗೆಲ್ಲ ಒಕ್ಕೂಟ ಅಂತಿದೆ, 22 ಕ್ರಾಫ್ಟ್ ಸೇರಿ ಒಂದಿದೆ ಅಸೋಸಿಯೇಷನ್. ಅವಾಗ ನಾನು ಮ್ಯಾನೇಜರ್ ಆಗಿದ್ದಾಗ ಒಕ್ಕೂಟ ಅನ್ನೋದಿರಲಿಲ್ಲ. ಸೊ ನನಗೆ ಇನ್ನ ಸೀನಿಯರ್ಸ್ ಆಗಿದ್ದವರು ಡೆಲ್ವಿ ಅಂತಿದ್ರು, ಬೆಕ್ಕಿನ್ಕಣ್ ಕೃಷ್ಣ ಅಂತಿದ್ರು, ಆಮೇಲೆ ಈಶ್ವರ್ ಅಂತಿದ್ರು, ಶಿವಾಜಿರಾವ್ ಅಂತಿದ್ರು, ಎಲ್ಲ ಸೀನಿಯರ್ಸ್ ಇದ್ರು. ಸೊ ಅವಾಗಿನ ನನಗೆ ಹೆಬ್ಬಾಳ್ಕರ್ ಅಂತ ಒಬ್ರು ಇದ್ರು. ಅವರು ನನಗೆ ರೆಕಮೆಂಡೇಶನ್ ಕೊಟ್ಟು, ನಾನು ಅವಾಗ ಹೊಸ ನೀರು ಸಿನಿಮಾ ಮಾಡಿದ್ದೆ, ಮತ್ತೆ ಗಿದ್ದು ಮಾಡಿದ್ದೆ. ಎಷ್ಟು ಸಿನಿಮಾ ಕೆಲಸ ಮಾಡಿದ್ದೆ ಲೆಟರ್ ಬೇಕು ಪ್ರೊಡಕ್ಷನ್ ಹೌಸಿಂದ. ಸೊ ಆ ಲೆಟರ್ ಕೊಟ್ಟ ಮೇಲೆ ನಂದು ಸೌತ್ ಇಂಡಿಯಾ ಮಡ್ರಾಸಲ್ಲಿ ಯೂನಿಯನ್ ಮೆಂಬರ್ ಆದೆ ನಾನು 86ರಲ್ಲಿ. 1 ವರ್ಷ ಸಬ್ಸ್ಕ್ರಿಪ್ಷನ್ ಕಟ್ಟಿದ್ದೀನಿ ಅಷ್ಟೇ ನಾನು. ಅದು ಏನು ಅಂತಂದರೆ, ನಾನು ಎಲ್ಲ ಡಿಪಾರ್ಟ್ಮೆಂಟು ಕೆಲಸ ಕಲಿಬೇಕು ಅಂತ ಹೋಗಿದ್ದಷ್ಟೇ. ನಾನು ಮ್ಯಾನೇಜರ್ ಆಗಬೇಕು ಅಂತ ಹೋಗಿಲ್ಲ. ಅಬ್ಬಾಯ ನಾಡು ಹೊರತು 5 ಪಿಕ್ಚರ್ ಕೆಲಸ ಮಾಡಿದ್ದೆ. ಸೊ 40 ಪಿಕ್ಚರ್ ಕೆಲಸ ಮಾಡಿದ್ದೀನಿ. ಪ್ರೊಡಕ್ಷನ್ ಮ್ಯಾನೇಜರ್ ಆಗು ಕೆಲಸ ಮಾಡಿದ್ರಿ, ಅಲ್ಲಿ ಪ್ರೊಡಕ್ಷನ್ ಬಾಯ್ ಆಗು ಕೆಲಸ ಮಾಡಿದ್ರಿ. ಹೌದು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗೂ ಕೆಲಸ ಮಾಡಿದ್ದೀನಿ. ಆ ಅನುಭವಗಳೆಲ್ಲ ಹೇಗಿತ್ತು ಸರ್? ಅದು ಹೇಳಿದ್ನಲ್ಲಮ್ಮ ಅವಾಗಲೇ, ನಾವೇ ಊಟ ಕೊಡ್ತಾ ಇದ್ವಿ, ನಾವೇ ಕಾಫಿ ಕೊಡ್ತಾ ಇದ್ವಿ. ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕಂಟಿನ್ಯೂಟಿ ಬರ್ಕೊಳ್ತಿದ್ದೆ, ಕ್ಲಾಪ್ ಮಾಡ್ತಿದ್ದೆ. ಅಲ್ಲಿಂದ ಬಂದ ಮೇಲೆ ನಮ್ಮ ಗುರುಗಳು ಒಂದು ಮಾತು ಹೇಳೋರು ಭಾಳ ಚೆನ್ನಾಗಿ, ನಿನ್ನನ್ನು ನೋಡಿಕೊಂಡು ಯಾವುದೋ ಹಂಗೆ ಸಂಭಾವನೆ ವಿಷಯಕ್ಕೆ ಬಂದಾಗ ಒಂದು ಡಾಕ್ಯುಮೆಂಟ್ರಿ ಕೆಲಸ ಮಾಡಿದ್ರೆ 1,500 ರೂಪಾಯಿ ಕೊಡೋರು. 1,500 ರೂಪಾಯಿಗೆ ಒಂದು 3 ತಿಂಗಳು ಕೆಲಸ ಮಾಡಬೇಕು ನಾನು. ಒಂದು ಹಾಬಿಗೋಸ್ಕರ ಕೆಲಸ ಮಾಡೋದಷ್ಟೇ. ಅದನ್ನು 3 ಜನ ಹಂಚ್ಕೊಳ್ತಾ ಇದ್ವಿ. 1,500 3 ಜನ ಇದ್ದೀರಲ್ಲಪ್ಪ ಮ್ಯಾನೇಜರ್ಸ್, 3 ಜನ ಹಂಚ್ಕೊಂಡ್ಬಿಡ್ರಪ್ಪ. ಕೆಲವು ಸತಿ 3,000 ಆಗೋದು, ಕೆಲವು ಸತಿ 10,000 ಆಗೋದು ಅಷ್ಟೇ. ತುಂಬ ಕಡಿಮೆ ಡಾಕ್ಯುಮೆಂಟ್ರು, 1 ದಿನ 2 ದಿನ ಶೂಟಿಂಗ್ ಮಾಡ್ಕೊಂಬಂದಂಥ ಡಾಕ್ಯುಮೆಂಟ್ಗೆ 1,500. ಇವರು 1 ದಿನ ಮಾಡ್ಕೊಂಬಂದು ಶೂಟಿಂಗ್ ಸ್ಪಾಟಿಗೆ ಬಂದು ಅವರು ಕೆಲಸಕ್ಕೆ ಹೋಗೋರು. ಇನ್ನೊಬ್ಬರು ಅವ್ರದ್ದು ಬೇರೆ ಬೇರೆ ಅಡುಗೆ ಕೆಲಸ ಇತ್ತು, ಅಡುಗೆ ಕಾಂಟ್ರಾಕ್ಟ್ ಇತ್ತು, ಅದು ಮಾಡೋರು. ನನಗೆ ಇದೊಂದೇ ಕೆಲಸ ಇಲ್ಲ, ಫೋಟೋ ಮನ್ಗೆ ಹೋಗ್ತಿದ್ದೆ ಕೆಲಸ ಮಾಡೋದಕ್ಕೆ. ಇದು ಕೆಲಸ ಜೊತೆಗೆ ಹೇಗೆ ಅಂತಂದರೆ, ಏಟಿಂಗ್ ರೂಮ್ಗೆ ಹೋಗಿ ರೀಲ್ಸ್ ತೊಗೊಂಬರೋದು, ಸೆನ್ಸಾರ್ ಕಂಟಿನ್ಯೂಟಿ ಬರ್ಕೊಳ್ಳೋದು, ಸೆನ್ಸಾರ್ ಸ್ಕ್ರಿಪ್ಟ್ ಮಾಡಿಸೋದು, ಸೆನ್ಸಾರ್ಗೆ ಅಪ್ಲೈ ಮಾಡೋದು, ಲ್ಯಾಬ್ಗೆ ತೊಗೊಂಡೋಗಿ ನೆಗೆಟಿವ್ ಕೊಡೋದು, ಪ್ರಿಂಟ್ ಹಾಕ್ಸೋದು, ರಶ್ ಪ್ರಿಂಟ್ ನೋಡೋದು. ಇದ್ರ ಜೊತೆಗೆ ತಲೆ ಮೇಲೆ ಹೊಡೆಯೋರು ಏಟಿಂಗ್ ಕಲ್ತ್ಕೊ ಅಂತ ನಮ್ಮ ಗುರುಗಳು. ಸೊ ಸುರೇಶ್ ಅರಸು ಅವ್ರದ್ದು ರೆಗ್ಯುಲರ್ ಎಡಿಟಿಂಗ್ ಮಾಡ್ತಾ ಇದ್ದಿದ್ದು. ಜೊತೆಗೆ ಸುರೇಶ್ ಅರಸ್ ಅವ್ರ ಜೊತೆಗೆ ಕೂತ್ಕೊಂಡು ಎಡಿಟಿಂಗು ಕಲಿತಿದ್ದೆ, ಎಡಿಟಿಂಗ್ ಏನು ಅಂತ ತಿಳ್ಕೊಳ್ತಿದ್ದೆ. ಇದ್ರ ಜೊತೆಗೆ ರಂಗಭೂಮಿ ಅನುಭವದಿಂದ ಶಶಿಧರ್ ಅಡಪ ಅವರು ಪರಿಚಯ ಆಗಿದ್ದರಿಂದ ಅವರನ್ನು ಕರ್ಕೊಂಡೋಗಿ ರಂಗಭೂಮಿಯಲ್ಲಿ ಹೇಗಿದ್ರು ಸೆಟ್ಗಳು ಹಾಕ್ತಾ ಇದ್ವಿ, ನಾಟಕಗಳಿಗೆ ಕಲರ್ ಕಾಂಬಿನೇಷನ್ ಮಾಡ್ತಿದ್ವಿ, ಲೈಟಿಂಗ್ ಮಾಡ್ತಿದ್ದೆ ನಾಟಕಗಳಿಗೆ. ಸೊ ಇದರ ಅನುಭವ ಕ್ಯಾಮ್ರಾ ಜೊತೆಗೆ ವರ್ಕ್ ಮಾಡಬೇಕು ಅನ್ನೋದು ಬಂತು. ಗೌರಿಶಂಕರ್ ಜೊತೆಗೆ ಒಂದಷ್ಟು ದಿನ ಕೆಲಸ ಮಾಡಿದೆ. ಸುಂದರನಾಥ್ ಸುವರ್ಣ ಅವ್ರ ಜೊತೆ ಕೆಲಸ ಮಾಡಿದೆ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ಮಾಡಬೇಕು ಅಂತ. TH ರಾಮರಾವ್ ಜೊತೆ ಕೆಲಸ ಮಾಡಿದೆ. ಹಾಬಿಯಾಗಿ ಎಲ್ಲ ಕೆಲಸ ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ಗೆ. ಒಟ್ಟು ಚಿತ್ರರಂಗದಲ್ಲಿ ಎಷ್ಟು ವಿಭಾಗಗಳಿದೆಯೋ ಎಲ್ಲದರಲ್ಲೂ ಕೆಲಸ ಎಲ್ಲ ಮಾಡಿದ್ದೀನಿ. ಕಾಸ್ಟ್ಯೂಮ್ ಮಾಡಿದ್ದೀನಿ. ಯಾಕೆಂದರೆ ನಾವು ಪ್ಯಾರಾ ಫಿಲ್ಮ್ಸ್ ಅಂತ ಏನು ಕರಿತೀವಿ, ಬ್ರಿಡ್ಜ್ ಫಿಲ್ಮ್ಸ್ ಅಂತ, ಇವತ್ತಿನ ಕೆಲ್ಗೆ ಒಂದು ಅವಾರ್ಡ್ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣ, ಒಂದಿನ ಡೇಟ್ ಕೊಡಿ ಅಂತಾರೆ. ಅವಾರ್ಡ್ ಬಂದಮೇಲೆ ಅವಾರ್ಡ್ ಸಿನಿಮಾ ಆಗುತ್ತೆ ಹೊರತು ಮೊದಲೇ ಹೆಂಗಾಗುತ್ತೀರ ನೀವು ಅವಾರ್ಡ್ಗೋಸ್ಕರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಹಾಗೆ ನಾನು ಕರೆಯೋದು ಬ್ರಿಡ್ಜ್ ಫಿಲ್ಮ್ ಅಂತ ನಾವು ಕರೆಯೋದು. ನಾಗಾಭರಣ ಅವರಾಗಲಿ ಅವರೆಲ್ಲ ಮಾಡ್ಕೊಂಬಂದಂಥದ್ದು, ಗಿರೀಶ್ ಕಾಸರವಳ್ಳಿ, ನಾಗಾಭರಣ, ಮತ್ತು ನಮ್ಮ ನಾಯ್ಡು ಅವರು. ಸೊ ತುಂಬ ಜನ ಮಾಡಿದ್ದಾರೆ. ಬಿ ಸುರೇಶ್ ಇರ್ಬೋದು, ಹರಿವನು ಸಿನಿಮಾಗೆ ಅವಾರ್ಡ್ ಬಂತು, ಮತ್ತು ಪಿ ಶೇಷಾದ್ರಿ ಅವರು. ಸೊ ಎಲ್ಲರ ಒಡನಾಟ ಇದ್ದಿದ್ದರಿಂದ ಸೊ ಆ ಸಿನಿಮಾಗೆ ಹೋದ್ರೆ ಎಲ್ಲ ಡಿಪಾರ್ಟ್ಮೆಂಟು ಕೆಲಸ ಮಾಡ್ತಿದ್ವಿ. ರಂಗಭೂಮಿನಲ್ಲೂ ಅಷ್ಟೇ, ಕಾಸ್ಟ್ಯೂಮಿಂದ ಹಿಡ್ಕೊಂಡು, ಮೇಕಪ್ಪಿಂದ ಹಿಡ್ಕೊಂಡು, ಕಸ ಲಾಸ್ಟು ನೇನು ಫಸ್ಟ್ ಬೇಲ್ ಆಗೋವಾಗ ಕಸ ಗುಡಿಸ್ಬಿಟ್ಟು ಸೈಡ್ಗೆ ಹೋಗಿ ಮತ್ತೆ ಮೇಕಪ್ ಮಾಡ್ಕೊಂಡು ಇಮ್ಮಿಡಿಯೇಟು ಕಾಸ್ಟ್ಯೂಮ್ ಮುಟ್ಕೊಂಡ್ಬಂದು ಕಾಸ್ಟ್ಯೂಮ್ ಹಾಕೊಂಡು ಸ್ಟೇಜ್ ಮೇಲೆ ಬರೋವರೆಗೂ ಎಲ್ಲ ಕೆಲಸ ಮಾಡ್ತಾ ಇದ್ವಿ. ಅದು ಇವತ್ತು ನಮಗೆ ಬದುಕು ಕಲಿಸ್ತಾ ಇದೆ. ಅವತ್ತು ಕಲ್ತಿದ್ದೇನಿದೆ ಅದು ಇವತ್ತು ನಾನು ಬಿಲ್ಡಿಂಗ್ಗಳು ಕಟ್ಟೋದಕ್ಕೆ ಇರ್ಬೋದು, ಕಲರ್ ಕಾಂಬಿನೇಷನ್ ಇರ್ಬೋದು, ಇದೆಲ್ಲ ಮಾಡ್ತಾ ಇದೆ. ಒಂದು ಕೆರೆ ನಿರ್ಮಾಣ ಮಾಡಿದ್ದೀನಿ ಅದರ ಅನುಭವದಿಂದಾನೆ, ರಂಗಭೂಮಿಯ ಅನುಭವದಿಂದಾನೆ. ನನ್ನ ತೋಟದಲ್ಲಿ ಒಂದು ಬ್ರಿಡ್ಜ್ ಕಟ್ಟಿದ್ದೀನಿ. ಎಂಜಿನಿಯರ್ಸ್ ನೋಡಿ ಬಂದು ಆಶ್ಚರ್ಯ ಹೋಗ್ಬಿಡ್ತಾರೆ. ಯಾವುದೇ ಕೆಳಗಡೆ ಏನು ಸಪೋರ್ಟ್ ಇಲ್ದಂಗೆ ಒಂದು ಬ್ರಿಡ್ಜ್ ಮಾಡಿದ್ದೀನಿ. ಒಂದು ಐಲ್ಯಾಂಡ್ ಥರ ಇದೆ ನಾನು ಮಾಡಿರೋ ಕೆರೆನಲ್ಲಿ. ಆ ಜಾಗಕ್ಕೆ ಹೋಗೋದಕ್ಕೆ ಒಂದು ಬ್ರಿಡ್ಜ್ ಮಾಡಿದ್ದೀನಿ. ಸೊ ಆ ಬ್ರಿಡ್ಜ್, ಆ ಕೆರೆನಲ್ಲಿ ಒಂದು ಬೋಟ್ ಹಾಕೋನ್ನೋ ಕಲ್ಪನೆ ಇದೆ. ಸೊ ರೂಮ್ಗಳನ್ನ ಬೆಟ್ಟದ ಮೇಲೆ ಕಟ್ಟಿದ್ದೀನಿ. ಯಾರು ಎಂಜಿನಿಯರು ಅಂತ ಕೇಳ್ತಾರೆ, ನಾನೇ ಅಂತ ಹೇಳ್ತೀನಿ. ಅಂದರೆ ಇದೆ ಅಲ್ಲ ಸರ್, ರಂಗಭೂಮಿಯಿಂದ ಬಂದಿರೋರಿಗೆ ಎಲ್ಲ ಕಲೆನೂ ಗೊತ್ತಿರುತ್ತೆ. ಹೌದು.
ಅಟ್ಲೀಸ್ಟ್ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದಾದ್ರೂ ಗೊತ್ತಿರುತ್ತೆ. ಐ ಗಾಟ್ ಆಲ್ ವಿಡಿಯೋಸ್. ನಾನು ಕೆಲಸ ಮಾಡೋದನ್ನೆಲ್ಲ ನಮ್ಮ ಕೆಲಸಗಾರರು ವಿಡಿಯೋ ಮಾಡ್ತಿರ್ತಾರೆ. ಕೆರೆ ಒಳಗಡೆ ನೀರಲ್ಲಿ ಇಳಿಯೋಕ್ಕಂತ ಹೆದರ್ತಾರೆ ಕೆಲಸಗಾರರು. ನಾನು ಇಳಿದ್ಬಿಟ್ಟು ಕಸ ಇರುತ್ತಲ್ಲ ಎಲ್ಲ ತೆಗೆದಿದ್ದೀನಿ ಕೆರೆ ಒಳಗಡೆಯಿಂದ. ಅಲ್ಲಿ ಪಕ್ಕದಲ್ಲಿ ನೋಡ್ತಾ ಇದ್ರು, ಅಣ್ಣ ಹೋಯ್ತು ಅಂತಾರೆ. ಹೋಗ್ಲಿ ಬಿಡು ಅಂತಂದಿನಿ. ಹೋದ್ರು ಮ್ಯಾಕ್ಸಿಮಮ್ ಏನು ಕಚ್ಚುತ್ತೆ, ಆಮೇಲೆ ನೋಡ್ಕೊಳ್ಳೋಣ ಅಲ್ವಾ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಬಟ್ ಎಲ್ಲರೂ ಹೇಳ್ತಾರೆ ಇಲ್ಲಿ ಹಾವು ನೋಡಿದೆ, ಅಲ್ಲ ಹಾವು. 5 ವರ್ಷ ಆಗ್ತಾಯಿದೆ ನನ್ನ ಜಮೀನು ತೊಗೊಂಡು, ಒಂದಿನ ಹಾವು ನೋಡಿಲ್ಲ. ಒಂದಿನ ಮಾತ್ರ ಮನೆ ಮುಂದೆ ಕೆಲಸ ಮಾಡ್ಬೇಕಾದ್ರೆ ಸುರುಕಂತ ಏನೋ ಪಾಸ್ ಆಯಿತು. ಏನು ಅಂತ ನೋಡಿದ್ರೆ ಹಸಿರು ಹಾವು, ಸಣ್ಣಗಿಷ್ಟು ಇಷ್ಟು ಉದ್ದ ಇತ್ತು. ಈ ರೆಂಬೆಯಿಂದ ಈ ರೆಂಬೆಗೆ ಪಾಸ್ ಆಗಿದೆ. ಅದೇನೋ ಕಣ್ಣು ಹೊಡಿಯುತ್ತೆ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಹಸಿರು ಹಾವು. ಸೊ ಇದೇನೋ ಹಸಿರು ಎಕ್ಸ್ಟ್ರಾ ಇದೆಯಲ್ಲ ಅಂತ ನೋಡಿ ಒಂದಿನ ಮನೆ ಒಳಗಡೆ ಬಂದ್ಬಿಟ್ಟಿತ್ತು. ಹುಡುಗರೆಲ್ಲ ತೆಗೆದು ಹೊರಗೆ ಹಾಕಿದ್ರು. ಒಟ್ಟು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ರೆ ಜೀವನ ಕಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಖಂಡಿತ ಎಲ್ಲ ಕೆಲಸ ಮಾಡೋದು ಆಗುತ್ತೆ ಅಂತ ಹೇಳಲ್ಲ, ಜೀವನ ಕಟ್ಕೋಬಹುದು. ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಬರುತ್ತೆ. ಅದು ಹೌದು ಸರ್, ಅದು ಇರಲೇಬೇಕು. ಕೆಲಸ ನಾನು ಮಾಡ್ತೀನಿ ಅನ್ನೋ ಒಂದು ಸಂಕಲ್ಪ ಮಾಡ್ಕೋಬೇಕು ಫಸ್ಟ್. ಹೌದು, ಆ ಸಂಕಲ್ಪ, ಆ ದೃಢ ನಿರ್ಧಾರ ಮತ್ತು ಆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ರಂಗಭೂಮಿ ಆಗಲಿ, ಒಬ್ಬ ಮನುಷ್ಯ ಏನು ರಂಗಭೂಮಿ ಒಂದು ನಮಗೆಲ್ಲ ನಾವು ರಂಗಭೂಮಿ ಒಂದು ಮೆಟ್ಲಾಗಿತ್ತು ಅಷ್ಟೇ. ಹೌದು ಹೌದು ಹೌದು. ಸ್ಪೆಷಲಿ ಆಕ್ಟರ್ಗಳಿಗೆ ಹೌದು. ಅಂದ್ರೆ ಕೆಲಸ ಹೇಳ್ಕೊಡ್ಬೋದು, ಅದಕ್ಕೆ ಮೇಲೆ ನಾವು ಡಿಸೈಡ್ ಮಾಡ್ಕೋಬೇಕು. ಬಟ್ ಈಗ ಬರ್ತಾ ಇರೋ ಆಕ್ಟರ್ಗಳೆಲ್ಲ ಯಾರು ಬ್ಯಾಕ್ ಸ್ಟೇಜಲ್ಲಿ ಕೆಲಸ ಮಾಡಬೇಕು ಅನ್ನೋರು ಯಾರು ಇಲ್ಲ. ಹೌದು, ನಾನು ನೋಡ್ದಂಗೆ ಯಾರು ಇಲ್ಲ. ನಾನು ರಂಗಭೂಮಿ ಬಿಟ್ಟು ಹೆಚ್ಚು ಕಮ್ಮಿ 15 ವರ್ಷ ಆಯಿತು. ಮೊನ್ನೆ ನಮ್ಮ ಅಕಾಡೆಮಿ ಅಧ್ಯಕ್ಷರು ಕೇಳ್ತಾ ಇದ್ರು, ಏನು ಸುಬಣ್ಣ ಇನ್ನೂ ನಿಂಗೆ ಅವಾರ್ಡ್ ಆಗಿಲ್ವಾ ಅಂದ್ರೆ, ನೀವು ಕೊಟ್ಟೋ ಥರನಪ್ಪ ಅವಾರ್ಡ್ ಆಗೋದು ಇನ್ನೂ ಎಲ್ಲಾಗಿದೆ ಅಂತಂದ್ರು. ನೀವು ಇವತ್ತಿನ ಕೆಲಸ ಮಾಡೋರು ಕೊಡ್ತೀರಾ, ಹಳಬರ್ನ ಮರ್ತು ಬಿಟ್ಟಿರ್ತೀರಾ ನೀವು ಅಂತಂದೆ, ತಮಾಷೆ ಮಾಡಿಕೊಂಡು. ಹೌದು ಸರ್, ನೀವು ಪ್ರೊಡಕ್ಷನ್ ಮ್ಯಾನೇಜರ್ ಆಗೋ ವರ್ಕ್ ಮಾಡಿದ್ದೀನಿ ಅಂತ ಹೇಳಿದ್ರಿ. ಅವಾಗೆಲ್ಲ ಫೋನ್ಸ್ ಇರ್ತಿರ್ಲಿಲ್ಲ, ಆಮೇಲೆ ತುಂಬ ರಫ್ ಆಗಿರಬೇಕಿತ್ತು, ಎಲ್ಲದನ್ನು ಮೇಂಟೈನ್ ಮಾಡಬೇಕಿತ್ತು ಒಬ್ಬರೇನೆ. ಅವು ನೀವು ನೋಡಿದ್ರೆ ಇಷ್ಟು ಸಾಫ್ಟ್ ಅಂತ ಅನ್ನಿಸ್ತೀರ. ಹೇಗೆ ಹ್ಯಾಂಡಲ್ ಮಾಡ್ತಿದ್ರಿ ಎಲ್ಲದನ್ನು, ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ? ಭಾಳ ನನಗೆ ನನ್ನ ಮ್ಯಾನೇಜರಾಗಿ ಕೆಲಸ ಮಾಡುವಾಗ ಯಾವುದೂ ನಂಗೆ ಕಾಂಪ್ಲಿಕೇಟ್ ಆಗಿಲ್ಲ ಅಮ್ಮ. ಭಾಳ ಪಕ್ಕ ಪ್ಲ್ಯಾನ್ ಮಾಡ್ತಿದ್ದೆ. ಈ ಮ್ಯಾನೇಜರ್ ಅಂದ್ರೆ ಕೆಲವು ಸತಿ ತುಂಬ ಸುಳ್ಳು ಹೇಳಬೇಕಾಗುತ್ತೆ. ಆ ಥರದ ಅನುಭವಗಳು ಇದೆ ನನಗೆ. ಹೇಳ್ತಾ ಹೋದರೆ ತುಂಬ ಇದೆ. ಎಸ್ಪೆಷಲಿ ಈಗೇನಾಗ್ತಿತ್ತು, ರಂಗ ಅವ್ರ ಹತ್ರ ಕಲಿತ ಪಾಠದಿಂದ ಅವರು ಒಂದು ಮಾತು ಹೇಳೋರು ನನಗೆ. ಫೋಟೋಫೋನ್ ಕೆಲಸ ಬಿಟ್ಬಿಟ್ಟೆ ನಾನು. ಕೆಲಸ ಮಾಡ್ತಾ ಇದ್ದವನು ಸೆಕೆಂಡ್ ಶೆಡ್ಯೂಲ್ 1 ಮುಂತದ ಕತೆ ಆ್ಯಕ್ಟ್ ಮಾಡೋಕ್ಕೆ ಹೋಗೋವಾಗ ರಜಾ ಕೊಡಲಿಲ್ಲ. ಸೊ ಫಸ್ಟ್ ಶೆಡ್ಯೂಲ್ಗೆ ESI ಕಾರ್ಡ್ ಇತ್ತು ನಮಗೆ ಎಂಪ್ಲಾಯೀಸ್ಗೆ. ಮೈಸೂರೆಲ್ಲ 5 ದಿನ ಊರಿಗೆ ಹೋಗಿದ್ದೆ, ಬರ್ಕೊಡು ಅಂತಂದರೆ 5 ರೂಪಾಯಿ ಕೊಟ್ಟರೆ ಬರ್ಕೊಟ್ಬಿಡೋನು. ಫಸ್ಟ್ ಟೈಮ್ ಹಂಗೆ ಹೋದೆ. ಸೆಕೆಂಡ್ ಟೈಮ್ 7-8 ಸತಿ ಹಿಂಗೆ ಮಾಡಿದ್ದೆ ಫೋಟೋಫೋನಲ್ಲಿ. ಹಳೆ ಮ್ಯಾನೇಜರ್ಗಳೆಲ್ಲ ಭಾಳ ಕೋಪ್ರೇಟಿವ್ ಆಗಿದ್ದರು ನನ್ನ ರಂಗಭೂಮಿಯ ಟ್ರಾವೆಲ್ಗೆ, ಸಿನಿಮಾ ಟ್ರಾವೆಲ್ಗೆ ಎಲ್ಲದಕ್ಕೂ ಹೆಲ್ಪ್ ಮಾಡೋರು. ಯಾಕಂದ್ರೆ ನಾನು ಎಲ್ಲ ಕೆಲಸ ಮಾಡ್ತಿದ್ದೆ. ಅದಕ್ಕೆ ಹಿಂದೆ ಹೋಗಿ ಫೋಟೋಫೋನ್ನಲ್ಲಿ ನಾನು ಏನಾಗಿದೆ ಅನ್ನೋದು ಒಂದು ಕ್ಷಣ ಹೇಳ್ಬಿಡ್ತೀನಿ ನಿಮಗೆ. ಈ ಸಿನಿಮಾ ರಿಲೇಟಿವ್ ಆಗಿ ಸಿನಿಮಾದಲ್ಲಿ ಕೆಲಸ ಮಾಡೋವಾಗ, ಥಿಯೇಟ್ರಲ್ಲಿ ಕೆಲಸ ಮಾಡೋವಾಗಲೇ ನನ್ನ ಕೆಲಸ ಆಫೀಸ್ ಬಾಯ್. ಫಸ್ಟ್ 40 ರೂಪಾಯಿ ಸಂಬಳ. ಬೆಳಗ್ಗೆ ಹೋಗಿದ ತಕ್ಷಣ ಕಸ ಗುಡಿಸ್ಬೇಕು. ಆಮೇಲೆ ಒಂದು 6 ತಿಂಗಳಾದ್ಮೇಲೆ ಬೇರೆಯವ್ರು ಬಂದರು ಬಾತ್ರೂಮ್ ತೊಳೆಗೆ. ನಾನೇ ಕಸ ಗುಡಿಸಿ, ನಾನೇ ಬಾತ್ರೂಮ್ ತೊಳೆದು, ಹಾಲ್ ತೊಗೊಂಡು, ಕಾವೇರಿ ಥಿಯೇಟ್ರ್ ಹಿಂಭಾಗ ನನ್ನ ಆಫೀಸು, ಬಂದು ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು, ಲೋಟಗಳು ತೊಳೆದು, ಈ ಜೆರಾಕ್ಸ್ ಏನು ಮಾಡ್ತೀವಿ, ಫೋಟೋ ಕಾಪಿಂಗ್ ಏನು ಮಾಡ್ತೀವಿ, ಇದ್ರ ಮಿಷಿನ್ ಅವಾಗ ಬೆಂಗಳೂರಿನಲ್ಲಿ ಒಂದೇ ಇಂಟ್ರೊಡ್ಯೂಸ್ ಆಯಿತು. ಅದು ಮೂವಿಲ್ಯಾಂಡ್ ಥಿಯೇಟ್ರ್ ಪಕ್ಕದಲ್ಲಿತ್ತು. ಅದು ಅವಾಗ ಒಂದು ಜೆರಾಕ್ಸ್ ಕಾಪಿ ತೆಗೆಯೋದಕ್ಕೆ 3 ನಿಮಿಷ ಬೇಕಾಗಿತ್ತು. ಒಂದು ಅಲ್ಲಿ ಕೊಟ್ಬಿಟ್ಟು ಅದಕ್ಕೆ ರಫಾಗಿ ಕೇಳ್ತಿದ್ದೆ, 1 ಅವರ್ ಆಗುತ್ತೆ ಅನ್ನೋನು. ಯಾವ್ದಾದ್ರು ನೋನ್ ಶೋಗೆ ಹೋಗಿ ಕೂತ್ಕೊಂಡ್ಬಿಡ್ತಿದ್ದೆ. 7 ದಿನ ನಾನು ಆಫೀಸ್ ಕೆಲಸ ಮಾಡಿಕೊಂಡು 7 ದಿನ ಪಿಕ್ಚರ್ ನೋಡ್ತಿದ್ದೆ. 7 ದಿನ ಎಲ್ಲ ಭಾಷೆ ಪಿಕ್ಚರ್ ನೋಡಿ. ಸಿಕ್ಕಾಪಟ್ಟೆ ಥಿಯೇಟರ್ಗಳಿತ್ತಲ್ಲಿ. ಅವಾಗ ಎಂಟ್ರೆನ್ಸ್ ಏನು 4 ರೂಪಾಯಿ 5 ರೂಪಾಯಿ ಇರ್ತಿತ್ತು, 2 ರೂಪಾಯಿ ಇರ್ತಿತ್ತು. ಹೋಗಿ ಶೋ ನೋಡ್ಕೊಳ್ಳೋದು, ಮಧ್ಯಾಹ್ನ ಅವ್ನು ಕೊಡೋನು, ತೊಗೊಳೋದು. ಮಧ್ಯಾಹ್ನ ಮನೆಯಿಂದ ಬುತ್ತಿ ತೊಗೊಂಡು ಹೋಗ್ತಿದ್ದೆ, ತಿಂದುಬಿಟ್ಟು 3 ಗಂಟೆ 4 ಗಂಟೆಗೆ ಒಂದೊಂದ್ಸತಿ 3 ಗಂಟೆ 4 ಗಂಟೆಗೆ ಹೋಗ್ತಿದ್ದೆ. ಸೊ ಡಿಸ್ಪ್ಯಾಚ್ ನಾನೇ ಮಾಡಬೇಕು ಲೆಟರ್ಗಳು. ಮೋರ್ ದೆನ್ 35 to 40 ಫಾರಿನ್ ಕಂಪನೀಸು ನಾವು ಇಂಡಿಯನ್ ಆಥರೈಸು. ಈಗೆಲ್ಲ ಮುಕ್ತ ಮಾರುಕಟ್ಟೆ ಆಗಿಬಿಟ್ಟಿದೆ. ಸೊ ಅವಾಗ ಈ ಏರಿ ಕ್ಯಾಮ್ರಾಸು, ನಾಗರ ರೆಕಾರ್ಡರ್ಸು ಸಿನಿಮಾಗೆ ಬೇಕಾಗಿದ್ದು, ಆಮೇಲೆ ರೇಡಿಯೋ ಕಾರ್ಪೊರೇಷನ್ ಆಫ್ ಅಮೇರಿಕಾ ಅಂತ ಅದರದ್ದು ಎಲೆಕ್ಟ್ರಾನಿಕ್ ಡಿವೈಸಸ್ಸು ಇವೆಲ್ಲ ಬರೋದು. ಸೊ ಇದು ಲೆಟರ್ಗಳು ಡಿಸ್ಪ್ಯಾಚ್ ಮಾಡಬೇಕು. ಒಂದಿಷ್ಟು ಲೆಟರ್ ತಂದು ಹಾಕ್ಬಿಡೋರು. ಆ ಟೈಮಿಗೆ ಟೀ ಕಾಫಿ ಮಾಡಿಕೊಟ್ಟು ಎಂಜಿನ್ ಲೋಟ ತೊಳೆದು ಇದನ್ನು ಕವರ್ಗಳಿಗೆ ಹಾಕಬೇಕು. ಈಗ ಸಾಯಂಕಾಲ ಪಿಕ್ಚರ್ಗೆ ಹೋಗ್ತಿದ್ದೆ, ಇಲ್ಲ ರಂಗಭೂಮಿ ಕಲಾಕ್ಷೇತ್ರ ನಾಟಕಕ್ಕೆ. ಎಷ್ಟೋ ದಿನ ಅಲ್ಲಿ ಕರ್ಟನ್ ಬಿಚ್ಚಿ ನೈಟಲ್ಲಿ ಮಲಗ್ತಿದ್ವಿ. ಅಷ್ಟು ಫ್ರೀಡಮ್ ಆಗಿತ್ತು ಕನ್ನಡ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟು ನಮ್ಮ ರಂಗಭೂಮಿಯವರಿಗೆ. ಸೊ ಅದೇ ಥರ ಇದೆ. ಇನ್ನೊಂದು ರಂಗಭೂಮಿ ಅನುಭವ ಹೇಳ್ಬಿಟ್ಟು ಸಿನಿಮಾಗೆ ಹೋಗ್ತೀನಿ. ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದ್ಸತಿ ಧಾರವಾಡ ಯೂನಿವರ್ಸಿಟಿಯಲ್ಲಿ ನಾಟಕ ಇತ್ತು, ಹ್ಯಾಮ್ಲೆಟ್ ನಾಟಕ 81ರಲ್ಲಿ. ಲೈಟ್ಗಳು ಕಟ್ಟಬೇಕು. ಹೈಟು ಹೆಚ್ಚು ಕಮ್ಮಿ 25 ಅಡಿ ಇದೆ, ಏಣಿ ಇಲ್ಲ. ಸಾಯಂಕಾಲ ಶೋ 5 ಗಂಟೆ ಆಗೋಗಿದೆ. ಸರಿ, ಒಂದು ಐಡಿಯಾ ಮಾಡಿದ್ವಿ. ವಲ್ಲೀಶ್ ಶಾಸ್ತ್ರಿ ಅಂತ ಈಗ US ಅಲ್ಲಿದ್ದಾರೆ,
ಓಕೆ. ವಲ್ಲೀಶಾ ಅಂತ ಕರಿತಿದ್ವಿ. ಇನ್ನೊಬ್ಬ ಸೋಮಶೇಖರ್ ಸೋಮ ಅಂತಿದ್ವಿ, ಸತ್ತೋಗ್ಬಿಟ್ರು, SBM ಅಲ್ಲಿದ್ದರು. ನನಗೆ ಸ್ವಲ್ಪ ಮರ ಹತ್ತೋದು, ಒಂದು ಮರ ಇತ್ತು ಆಮೇಲೆ ಆಡಿಟೋರಿಯಂ ಮೇಲೆ, ಓಪನ್ ಏರ್ ಆಡಿಟೋರಿಯಮ್, ಹೌದು. ಮರ ಪಕ್ಕದಲ್ಲಿದ್ದು ಮರ ಇತ್ತು. ಹತ್ತಿದ್ರೆ ನೀವು ನಂಬಲ್ಲ ನಾವು ಯಾವ ಥರ ಲೈಟ್ ಕಟ್ಟಿದ್ದೀನಿ, ಅರ್ಧ ಬಾಡಿ ಬಂದು ಹೊರಗಡೆ ಇದೆ ನಂದು. ಓಕೆ. ಇದು ಹಿಂಗಿದೆಯಲ್ಲ ಆಡಿಟೋರಿಯಮ್ದು ಫ್ರಂಟ್ ಆರ್ಚ್ ಇರುತ್ತೆ ಎನಿ ಆಡಿಟೋರಿಯಮ್ಗೆ ಹೋದ್ರೆ, ಹೌದು ಹೌದು. ರೂಫಿಂದ ಇಲ್ಲಿವರೆಗೂ ಮಲಗಿದ್ದೀನಿ. ಹ್ಮ್. ಒಳಗಡೆ ಒಂದು 2 ಅಡಿ ಒಳಗಡೆ ಹುಕ್ಕಿದ್ದಾವೆ, ಮೋಲ್ಡ್ಗೆ ನಾವು ಉಯ್ಯಾಲೆ ಹಾಕೋದಕ್ಕೆ ಹುಕ್ಕಿ ಕೊಟ್ಟಿರ್ತೀವಲ್ಲ ಆ ಥರ ಹುಕ್ಕುಗಳು ಲೈನ್ ಆಗಿದೆ, ಅದು ನೋಡ್ಕೊಂಡಿದ್ವಿ. ನನ್ನ ಹಿಂದ್ಗಡೆ ಹಿಪ್ ಮೇಲೆ ಕೂತ್ಕೊಳ್ಳೋರು ಇಲ್ಲಿ, ನಾನು ಕೆಳಗೆ ಬಾರ್ದು ಅಂತ, ಅವ್ರ ವೆಯ್ಟ್ ನನ್ನ ಮೇಲೆ ಬೀಳೋದು ಇಲ್ಲಿ ಹಿಪ್ ಮೇಲೆ. ಸೊ ಹಿಪ್ಪು ಕಾಲು ಅದುಮ್ಕೊಳ್ಳೋರು. ನಾನು ಅರ್ಧ ಬಾಡಿ ಈಚೆ ಬಂದು ಬಗ್ಗಿ ಅಲ್ಲಿಗೂ ಸಿಗಲ್ಲ, ಕಷ್ಟಪಟ್ಟು ಒಳಗಡೆ ಹೋಗಿ ವೈರ್ ಕೊಟ್ಟಿರೋರು, ಚಂದ್ರಕುಮಾರ್ ಸಿಂಗ್ ಅಂತ ಲೈಟ್ ಮಾಡ್ತಾ ಇದ್ದಿದ್ದು. ಸೊ ಅಲ್ಲಿಂದ ವೈರ್ ಕಟ್ಟಿ ಕೆಳಗಡೆಯಿಂದ ಒಂದು ದಾರ ಬಿಡೋದು, ಮೇಲ್ಗಡೆಯಿಂದ ಲೈಟ್ ಕೊಡೋರು. ಆ ಲೈಟ್ನ ನಾನು ಬಗ್ಗೆ ಎಳ್ಕೊಂಡು ವೈರ್ ಕಟ್ ಫಸ್ಟ್ ವೈರಿಂಗ್ ಮಾಡಬೇಕು. ನಾವು ಇಷ್ಟೊತ್ತು ಇಳಿಯೋಂಗಿಲ್ಲ ಕೆಳಗಡೆಗೆ, ಜೊತೆಗೆ ವೈರಿಂಗ್ ಮಾಡಬೇಕು ವೈರ್ಗಳು. ಆ ವೈರ್ ಕೆಳಗಡೆ ಇರೋನು ಮಾಡ್ಕೊಂಡವನು ಎಲೆಕ್ಟ್ರಿಷಿಯನು. ಈ ಲೈಟ್ಗಳು ಕಟ್ಟೋದು ಮಂಚೇಗೌಡ ಮತ್ತು ಮುದ್ದ ಅಂದ್ಬಿಟ್ಟಿದ್ರು. ಸೊ ಒಂದೊಂದ್ಸತಿ ಒಬ್ಬೊಬ್ರು ಬರೋರು, ಅವರೆಲ್ಲ ವೈರಿಂಗ್ ಮಾಡ್ಕೊಳ್ಳೋರು. ವೈರಿಂಗ್ ಮಾಡ್ಕೊಂಡ್ಮೇಲೆ ಹಗಲತ್ತು ಲೈಟಿಂಗ್ ಮಾಡೋಕ್ಕಾಗಲ್ಲ, ಬೆಳಕಿರುತ್ತೆ. ಕತ್ಲಾಗೋವರೆಗೂ ಮೇಲಿರಬೇಕು, ಮೇಲೆ ಹತ್ತಿದವರು. ಕತ್ಲಾದ್ಮೇಲೆ ಒಂದು ಅಳತೆಗೆ ಅವರು ಕೆಳಗಡೆಯಿಂದ ಹೇಳ್ತಾ ಇದ್ರೆ ಲೆಫ್ಟು ರೈಟು ಓಪನ್ ಮಾಡು ಲೈಟು ಅಂತ ಹೇಳ್ತಾ ಇದ್ರೆ ಇದನ್ನ ಓಪನ್ ಮಾಡ್ತಿದ್ವಿ ಲೈಟ್ಗಳನ್ನ, ಸ್ಪಾಟು. ಇವಾಗೆಲ್ಲ ತುಂಬಾ ಲೈಟ್ ಬಂದಿದೆ, ಅವಾಗ ಇದ್ದಿದ್ದು ಬೇಬಿ ಲೈಟ್ಸು, ಸೀನಿಯರ್ ಲೈಟ್ಸು, ಜೂನಿಯರ್ ಲೈಟ್ಸು ಇಂಥವು. ಸೊ ಇದೆಲ್ಲ ಒಂದು ಅನುಭವಗಳಿದೆ. ಅಪ್ಪಿ ತಪ್ಪಿ ಅವ್ನು ಕೂತಿದ್ದವನು ಇರುವೆ ಕಚ್ತೋ ಏನೋ ಕಚ್ಚಿ ಮೇಲಿದ್ರೆ ನಾನು ಸೀದಾ ನನ್ನ ತಲೆ ಕೆಳಗಡೆನೆ. ಹೌದು ಹೌದು ಹೌದು. ಇವೆಲ್ಲ ನೆನಪು ಮಾಡ್ಕೊಂಡು ಇವೆಲ್ಲ ಹೇಳಿದ್ರೆ ನಂಬಲ್ಲ ಯಾರು ಇವತ್ತಿನ ಹುಡುಗರು, ಹಿಂಗೆಲ್ಲ ಕೆಲಸ ಮಾಡಿದೀವಪ್ಪ ಅಂತಂದ್ರೆ. ಸೊ ಲೈಟ್ ಬಾಯ್ಗಳ ಜೊತೆ ನಾವು ಲೈಟ್ಗಳು ಹೊತ್ಕೊಂಡು ಹೋಗ್ತಾ ಇದ್ವಿ, ಊಟದ ಕ್ಯಾನ್ಗಳು ಹೊತ್ಕೊಂಡು ಹೋಗ್ತಾ ಇದ್ವಿ. ಅದು ಒಂದು ಮುತ್ತಿನ ಕತೆಗೆ ನಾನು ಬರೀ ಆರ್ಟಿಸ್ಟಾಗಿ ಹೋಗಿದ್ದಿತ್ತು. ಜೊತೆಗೆ ಶಂಕರ್ ನಾಗ್ ಅವರು ಒಂದು ಸ್ಫೂರ್ತಿ ನಮಗೆ. ಏನಾದ್ರು ಸೆಟ್ ಮಾಡಬೇಕು ಅಂದರೆ ಒಂದು ಸಾಂಗಲ್ಲಿ ಹಿಂಗಲ್ಲಿ ಎಲ್ಲ ಪ್ರಾಪರ್ಟೀಸ್, ಕಮಾನ್ ಸಂಕೇತ್ ಕಮಾಂಡೋಸ್ ಅನ್ನೋರು, ನಾವೊಂದು 8-10 ಜನ ರಂಗಭೂಮಿ ಹುಡುಗರು ಹೋಗಿದ್ವಿ. ಸೊ ಅದರಲ್ಲೊಂದು 2-3 ಇವಾಗ ಇಲ್ಲ ನಮ್ಮ ಜೊತೆ. ಸೊ ನಾವೆಲ್ಲ ಕೆಲಸ ಮಾಡ್ತಿದ್ವಿ ಒಟ್ಟಿಗೆ. ಆರ್ಟಿಸ್ಟ್ ಅನ್ನೋದಕ್ಕಿಂತ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ. 3,000 ರೂಪಾಯಿ ಸಂಪಾದನೆ ನಮಗೆ. 3,000 ರೂಪಾಯಿ ಚೆಕ್ ಬಂದ ತಕ್ಷಣ ನನಗೆ ಆಕಾಶಕ್ಕೆ ಕೊಡೋದೆ. 3,000 ಬಂತು, ಶಂಕರ್ನ ಚಾರ್ಜ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಹೀರೋಗಿ ಮಾಡಿಬಿಡ್ತೀನಿ ನಾನು ಅನ್ನೋ ಭ್ರಮೆ ಬಂದ್ಬಿಡ್ತು. ಸೊ ಅವಾಗಲೇ ನಾನು 1,32,000 ರೂಪಾಯಿ ಒಂದು ಬಜೆಟ್ ಹಾಕಿದ್ದೆ. ನಾನು ಹೀರೋ ಆಗಿ ಮಾಡಬೇಕು, ಒಂದು ಕ್ಯಾರೆಕ್ಟರ್ಗೆ ಲೋಕೇಶ್ ಅವ್ರನ್ನ ಕೇಳಬೇಕು. ಈ ಕಥೆನ ಸಂಪೂರ್ಣವಾಗಿ ಮಾತಾಡಬೇಕು ಸರ್, ಬಟ್ ಈ ಸಂಚಿಕೆನ ಮುಗಿಸೋವಂಥ ಸಮಯ ಬಂದಿದೆ ಇವಾಗ. ಖಂಡಿತ ನಿಮ್ಮ ಅನುಭವಗಳನ್ನ ಕೇಳ್ತಿದ್ರೆ ನಮಗೆ ಟೈಮ್ ಹೋಗ್ತಿರೋದೇ ಗೊತ್ತಾಗ್ತಿಲ್ಲ. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.